ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದಿದ್ದೀನಿ. ಇವತ್ತು ಆಗಸ್ಟ್ 16ನೇ ತಾರೀಕು ಏನು ಬಂದಿದೆ ಅಂದರೆ ಚಲನಚಿತ್ರ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿದ್ದು ಲೀಸ್ಟ್ ಬಂದಿದೆ ಫ್ರೆಂಡ್ಸ್. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು 7 ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ಕಾಂತಾರ, KGF 2 ಅಂತಲೂ ಹೇಳ್ಬೋದು. ನಮಗೆ ಹಿಂದಿನದೆಲ್ಲ ನೋಡಿದರೆ ನಮಗೆ ಸಿನಿಮಾಗಳ ಲೀಸ್ಟ್ ನೋಡಿದಾಗ ಗೊತ್ತಾಗೋದು ಇಂಥ ಸಿನಿಮಾ ನಮಗೆ ಬಿಡುಗಡೆ ಆಗಿತ್ತು ಅಂತ. ರಾಷ್ಟ್ರ ಪ್ರಶಸ್ತಿ ಬಿಡುಗಡೆ ಆದಾಗ ಅಂದರೆ ನೋಡ್ಬೋದು, ನಾನು ಅವನಲ್ಲ ಅವಳು ಸಿನಿಮಾ ನಮಗೆ ಗೊತ್ತೇ ಇರಲಿಲ್ಲ. ರಾಷ್ಟ್ರ ಪ್ರಶಸ್ತಿ ಬಂದಾಗ ಸಂಚಾರಿ ವಿಜಯರ ಬಗ್ಗೆ ತಿಳಿದಾಗ ನಮಗೆ ಅದು ಸಿನಿಮಾ ಗೊತ್ತಾಯಿತು. ಆದರೆ ಈಗ ಆ ಥರ ಆಗಿಲ್ಲ. ಜನಪ್ರಿಯವಾಗಿದ್ದಂಥ ಸಿನಿಮಾ ಕಾಂತಾರಕ್ಕೆ, KGF 2ಗೆ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್. ಆ 7 ಪ್ರಶಸ್ತಿ ಯಾವ್ಯಾವು, ನಮಗೆ ಯಾವ್ಯಾವ ಪ್ರಶಸ್ತಿ ದೊರೆತಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ. ಯಾಕೆ ಅಂತ ಹೇಳಿದ್ರೆ ಕಾಂತಾರ ಸಿನಿಮಾದಲ್ಲಿ ನಟಿಸಿದ್ರಿಂದ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್. ಇದು ಅವರ ನಿರ್ದೇಶನಕ್ಕೂ ಸಹ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಾಂತಾರ ಸಿನಿಮಾನ ಅವರೇ ನಿರ್ದೇಶನ ಮಾಡಿದರು. ಇದಕ್ಕೂ ಮುಂದೆ ತಬಲ ಕಥೆ ಎಂಬ ಸಿನಿಮಾಕ್ಕೆ ನಟಿಸಿದ್ದಂಥ ತಮಿಳು ನಟ ಚಾರು ಹಾಸನ್ ಅವರಿಗೆ ಸಹ ಈ ರಾಷ್ಟ್ರೀಯ ನಟ ಪ್ರಶಸ್ತಿ ದೊರಕಿತ್ತು, ಉತ್ತಮ ನಟ ಪ್ರಶಸ್ತಿ ದೊರಕಿತ್ತು ಫ್ರೆಂಡ್ಸ್. ಹಾಗೆ ಈಗ KGF 2ಗೆ ಆ್ಯಕ್ಷನ್ ಸಿನಿಮಾನ ಗುಣಮಟ್ಟ ಮೆಚ್ಚಿ ಇವರಿಗೆ ಸ್ಟಂಟ್ ಕೊರಿಯೋಗ್ರಫಿಗೋಸ್ಕರ KGF 2ಗೆ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್. ಅತ್ಯುತ್ತಮ ಕನ್ನಡ ಚಿತ್ರ ಸಿನಿಮಾ ಅಂತೇಳು ಸಹ ಆಡಿ ಹೊಗಳಿದ್ದಾರೆ ಫ್ರೆಂಡ್ಸ್. ಹಾಗೆ ಮನೋರಂಜನಾ ವಿಭಾಗದಲ್ಲಿ ಕಾಂತಾರ ಸಿನಿಮಾಕ್ಕೆ ಸಹ ರಾಷ್ಟ್ರ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್. ಹಾಗೆ ಮಧ್ಯಂತರ ಹೆಸರಿನಲ್ಲಿ ಕಿರುಚಿತ್ರಕ್ಕೆ ನಾನ್ ಫ್ಯೂಚರ್ ವಿಭಾಗದಲ್ಲಿ ಅತ್ಯುತ್ತಮ ಎಡಿಟಿಂಗ್ ಪ್ರಶಸ್ತಿಯನ್ನು ಸಹ ದೊರಕಿದೆ ಫ್ರೆಂಡ್ಸ್. ಹಾಗೆ ಮಧ್ಯಂತರ ಕಿರುಚಿತ್ರದ ಅತ್ಯುತ್ತಮ ಎಡಿಟರ್ ಆಗಿ ಸುರೇಶ್ ಅರಸ್ ಅವರಿಗೂ ಸಹ ಬೆಸ್ಟ್ ಎಡಿಟರ್ ಅಂತೇಳಿ ಸಹ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ನಾನ್ ಫೀಚರ್ ವಿಭಾಗದ ಅತ್ಯುತ್ತಮ ನಿರ್ದೇಶನ ಮಧ್ಯಂತರ ಸಿನಿಮಾದ ನಿರ್ದೇಶಕರಾದಂತಹ ದಿನೇಶ್ ಶಣೈ ಅವರಿಗೋಸ್ಕರ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿನೂ ಸಹ ದೊರಕಿದೆ ಫ್ರೆಂಡ್ಸ್. ಹಾಗೆ ನಾನ್ ಫ್ಯೂಚರ್ ವಿಭಾಗದಲ್ಲಿ ಕನ್ನಡದ ರಂಗ ವೈಭವ ಸಿನಿಮಾಕ್ಕೂ ಸಹ ಅತ್ಯುತ್ತಮ ಕಲಾ ಮತ್ತು ಸಂಸ್ಕೃತಿ ಸಿನಿಮಾ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್. ಈ 7 ಪ್ರಶಸ್ತಿ ಸಹ ನಮ್ಮ ಕನ್ನಡ ನಟರಿಗೆ ದೊರಕಿದೆ, ಕನ್ನಡ ಸಿನಿಮಾಕ್ಕೆ ದೊರಕಿದೆ ಫ್ರೆಂಡ್ಸ್. ಹಾಗೆ ಒಂದು ವಿಶೇಷ ಏನಂತಂದರೆ ಅತ್ಯುತ್ತಮ ನಟ ಇಂಥ ಕಾಂತಾರ ಸಿನಿಮಾದ ರಿಷಬ್ ಶೆಟ್ಟಿಗೆ ದೊರಕಿದೆ. ಅತ್ಯುತ್ತಮ ನಟಿ ಎಂಬುದು ತಿರುಚಿತ್ರಂಬಳಂ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿರುವುದು ಯಾರು ಅಂದರೆ ನಿತ್ಯಾ ಮೆನನ್ ಅವರು ಸಹ ಈ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್.